ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಚೋಕೋ ಲಾವಾ ಮಗ್ ಕೇಕ್ ಯಾವ ಥರ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಅಲ್ಲಿ ಆಲ್ ಅಂತ ಆಪ್ಷನ್ ಇದೆ, ಅದನ್ನು ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈ ರೆಸಿಪಿ ಬಂದ್ಬಿಟ್ಟು ತುಂಬಾ ಈಸಿ ರೆಸಿಪಿ. ಕೇವಲ 3 ಇಂಗ್ರೀಡಿಯೆಂಟ್ಸಿಂದ ಈ ರೆಸಿಪಿನ ಮಾಡಬಹುದು. ಸೊ ನೋಡೋಣ. ನಾನಿಲ್ಲಿ 2 ಓರಿಯೋ ಬಿಸ್ಕೆಟ್ ಹಾಗೂ 1 ಡೈರಿ ಮಿಲ್ಕನ್ನು ತಗೊಂಡಿದ್ದೀನಿ. ಮೊದಲಿಗೆ ನಾವು ನಮ್ಮ ಚಾಕ್ಲೇಟನ್ನು ಮೆಲ್ಟ್ ಮಾಡೋಣ. ಚಾಕ್ಲೇಟನ್ನು ಡೈರೆಕ್ಟ್ ಮೆಲ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಈ ಥರ ಡಬಲ್ ಬಾಯ್ಲರನ್ನು ಮಾಡಬೇಕು. ಡಬಲ್ ಬಾಯ್ಲರ್ ಅಂದರೆ ಕೆಳಗಡೆ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡ್ತಾ ಇರಬೇಕು. ಅದರ ಮೇಲೆ ಈ ಥರ ಗ್ಲಾಸ್ ಬೌಲನ್ನು ಇಟ್ಕೊಂಡು ಅದರ ಮೇಲೆ ಚಾಕ್ಲೇಟನ್ನು ಹಾಕ್ಕೊಂಡು ಮೆಲ್ಟ್ ಮಾಡಬೇಕು. ಡೈರೆಕ್ಟಾಗಿ ಚಾಕ್ಲೇಟ್ ಮೆಲ್ಟ್ ಮಾಡಿದರೆ ಚಾಕ್ಲೇಟ್ ಬರ್ನ್ ಆಗುತ್ತೆ. ಅವನ್ ಇದ್ದವರು ಅವನಲ್ಲಿ ಚಾಕ್ಲೇಟನ್ನು ಮೆಲ್ಟ್ ಮಾಡ್ಬೋದು. ಅವನ್ ಇಲ್ಲದವರು ಈ ಥರ ಡಬಲ್ ಬಾಯ್ಲರನ್ನು ಯೂಸ್ ಮಾಡಿ ಚಾಕ್ಲೇಟನ್ನು ಮೆಲ್ಟ್ ಮಾಡಿ. ಇವಾಗ 1 ಸ್ಪೂನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಅಷ್ಟು ಸಾಕು ನಮಗೆ ಹಾಲು. ಸೊ ಸ್ವಲ್ಪ ಮೆಲ್ಟ್ ಆಗಲಿ. ನೋಡಿ ಫ್ರೆಂಡ್ಸ್, ಇವಾಗ ಚಾಕ್ಲೇಟ್ ಮೆಲ್ಟ್ ಆಗಿದೆ. ತುಂಬ ನೀರಾಗೋದು ಬೇಡ, ಈ ಥರ ಸ್ವಲ್ಪ ದಪ್ಪನೇ ಇರಲಿ. ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾವೊಂದು ಬ್ಲೆಂಡರಲ್ಲಿ ಅಥವಾ ಮಿಕ್ಸಿ ಜಾರಲ್ಲಿ ಓರಿಯೋ ಬಿಸ್ಕೆಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಓರಿಯೋ ಬಿಸ್ಕೆಟನ್ನು ಹಾಕ್ತಾ ಇದ್ದೀನಿ. 2 ಪ್ಯಾಕೆಟಷ್ಟು ಓರಿಯೋ ಬಿಸ್ಕೆಟನ್ನು ಹಾಕ್ತಾ ಇದ್ದೀನಿ. ಇದರಲ್ಲಿ ನನಗೆ 1 ಮಗ್ಗಲ್ಲಿ ನಾನು ಚೊಕೋ ಲಾವಾ ಮಾಡ್ಬೋದು. ನಿಮಗೆ ಜಾಸ್ತಿ ಚೊಕೋ ಲಾವಾ ಮಗ್ ಕೇಕ್ ಮಾಡಲಿಕ್ಕೆ ಬೇಕಿದ್ರೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬಿಸ್ಕೆಟನ್ನು ಯೂಸ್ ಮಾಡಿ. ಬಿಸ್ಕೆಟನ್ನು ಕಟ್ ಮಾಡಿ ಹಾಕ್ಕೊಳ್ಳಿ. ಕಟ್ ಮಾಡಿ ಹಾಕೊಳ್ಳುವಾಗ ನಮಗೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಈಸಿ ಆಗುತ್ತೆ, ಬೇಗನೆ ಅದು ಪೌಡ್ರ್ ಆಗುತ್ತೆ. ಇವಾಗ ನಾನು 1/4 ಕಪ್ಪಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಈ ಹಾಲು ಬಂದುಬಿಟ್ಟು ಬಿಸಿ ಮಾಡಿ ತಣ್ಣಗೆ ಮಾಡಿರುವಂಥ ಹಾಲು. 2 ಓರಿಯೋ ಪ್ಯಾಕೆಟ್ ಬಿಸ್ಕೆಟಿಗೆ 1/4 ಕಪ್ ಮಿಲ್ಕ್ ಸಾಕು. ಸೊ ಇದನ್ನು ಚೆನ್ನಾಗಿ ಇವಾಗ ಪೇಸ್ಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬ್ಯಾಟರ್ ರೆಡಿ ಆಗಿದೆ, ನೋಡಿ ಎಷ್ಟು ಸ್ಮೂತ್ ಆಗಿದೆ. ಸೊ ಈ ಥರ ಬರಬೇಕು ಬ್ಯಾಟರ್. ಇವಾಗ ಒಂದು ಸಿರಾಮಿಕ್ ಮಗ್ಗನ್ನು ತಗೊಂಡು ನಾವು ಏನು ಬ್ಯಾಟರನ್ನು ರೆಡಿ ಮಾಡಿದ್ದೀವಿ ಓರಿಯೋ ಮಿಕ್ಸ್ಚರ್, ಅದನ್ನು 3/4 ಕಪ್, 3/4 ಕಪ್ ಫುಲ್ ಆಗುವಷ್ಟು ಹಾಕಬೇಕು. ಇವಾಗ ನಾವು ಚಾಕ್ಲೇಟನ್ನು ಏನು ಮೆಲ್ಟ್ ಮಾಡ್ಕೊಂಡಿದ್ದೀವಿ ನೋಡಿ, ಇಷ್ಟು ದಪ್ಪ ಇರಬೇಕು. ಸೊ ಇದನ್ನು ನಾವು ಇವಾಗ ಇಲ್ಲಿ ಹಾಕ್ಕೊಳ್ಳೋಣ. ಸೊ ನೋಡ್ಬೋದು ನೀವು ಚಾಕ್ಲೇಟ್. ಸೊ ಇವಾಗ ನಮ್ಮ ಬಾಕಿ ಮಿಕ್ಸ್ಚರ್ ಏನಿದೆ, ಓರಿಯೋ ಮಿಕ್ಸ್ಚರ್ ಏನಿದೆ, ಅದನ್ನು ಇದರ ಮೇಲೆ ಹಾಕ್ಕೊಳ್ಬೇಕು. ಸೊ ಇದು ಇವಾಗ ಬೇಕ್ ಆಗಲಿಕ್ಕೆ ರೆಡಿ ಆಗಿದೆ. ಸೊ ಇದನ್ನು ಬೇಕ್ ಮಾಡೋಣ. ಸೊ ಮೊದಲಿಗೆ ಈ ಥರ ಪಾತ್ರೆ ತಗೊಂಡು ಅದರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಳಿ. ನಾನು ಮಗ್ ಯೂಸ್ ಮಾಡ್ತಾ ಇರೋದ್ರಿಂದ ಅದರ ಮೇಲೆ ಒಂದು ಪ್ಲೇಟನ್ನು ಇಡ್ತಾ ಇದ್ದೀನಿ ಸಪೋರ್ಟಿಗೆ. ಇವಾಗ ನಮ್ಮ ಮಗ್ಗನ್ನು ಇದರ ಮೇಲೆ ಇಟ್ಟು 15ರಿಂದ 20 ನಿಮಿಷ ಮುಚ್ಚಳವನ್ನು ಮುಚ್ಚಿ ಇದನ್ನು 20 ನಿಮಿಷ ಬೇಕ್ ಮಾಡಬೇಕು. ಸ್ಲೋ ಫ್ಲೇಮ್ ಇಡಬೇಡಿ, ಸ್ಲೋ ಫ್ಲೇಮನ್ನೇ ಯೂಸ್ ಮಾಡ್ಕೊಳ್ಳಿ. ಸೊ ಇವಾಗ 15ರಿಂದ 20 ನಿಮಿಷ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದರ ಮೇಲೆ ಸ್ವಲ್ಪ ಡೈರಿ ಮಿಲ್ಕನ್ನು ಹಾಕಿದ್ದೀನಿ ಡೆಕೋರೇಷನ್ಗೋಸ್ಕರ. ಸೊ ಇವಾಗ ನೋಡೋಣ ಯಾವ ಥರ ಬಂದಿದೆ ಅಂತ ನಮ್ಮ ಚಾಕ್ಲೇಟ್. ವಾವ್ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಚಾಕ್ಲೇಟ್ ಮೆಲ್ಟ್ ಆಗಿದೆ ಅಂತ. ಸೊ ನೀವು ನೋಡ್ತಾ ಇರ್ಬೋದು. ಸೊ ನೋಡಿ ಫ್ರೆಂಡ್ಸ್, ನಮ್ಮ ಡೈರಿ ಮಿಲ್ಕ್ ಎಷ್ಟು ಚೆನ್ನಾಗಿ ಮೆಲ್ಟ್ ಆಗಿ ಲಾವಾ ಥರ ಬಂದಿದೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನೀವು ಟ್ರೈ ಮಾಡಿ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ಫ್ರೆಂಡ್ಸ್, ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ, ಅಲ್ಲಿ ಆಲ್ ಆಪ್ಷನನ್ನು ಪ್ರೆಸ್ ಮಾಡಿ. ಧನ್ಯವಾದ.